ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ. ರೆಡಿಮೇಡ್ ದೋಸೆ ಹಿಟ್ಟಿನ ದೋಸೆ ಸೇವಿಸಿ ಇಬ್ಬರು ಮಕ್ಕಳು ಸಾವು, ಪೋಷಕರ ಸ್ಥಿತಿ ಗಂಭೀರ. ಅಹಮದಾಬಾದ್ನ ಚಂದಖೇಡಾ ಎಂಬಲ್ಲಿ ರೆಡಿಮೇಡ್ ದೋಸೆ ಹಿಟ್ಟಿನ ದೋಸೆ ಸೇವನೆ ಮಾಡಿ ಇಬ್ಬರು ಮಕ್ಕಳು ಸಾವನ್ನಪ್ಪಿ ಅವರ ಪೋಷಕರ ಸ್ಥಿತಿ ಗಂಭೀರವಾಗಿರುವ ಘಟನೆ ನಡೆದಿದೆ. ವಿಮಲ್ ಪ್ರಜಾಪತಿ ಮತ್ತು ಭಾವನಾ ಪ್ರಜಾಪತಿ ಹತ್ತಿರದ ಡೈರಿಯಿಂದ ದೋಸೆ ಹಿಟ್ಟು ತರಿಸಿದ್ದು, ಇದರಿಂದ ದೋಸೆ ಮಾಡಿ ತಿಂದಿದ್ದಾರೆ. ಬಳಿಕ ಮನೆಯಲ್ಲಿದ್ದವರಿಗೆಲ್ಲ ವಾಂತಿ ಭೇದಿ ಶುರುವಾಗಿ ಫುಡ್ ಪಾಯ್ಸನ್ ಆಗಿದೆ. 3 ತಿಂಗಳ ಮಗು ರಹಾ ಮತ್ತು 4 ವರ್ಷದ ಮಗು ಮಿಶ್ರಾ ಸಾವನ್ನಪ್ಪಿದ್ದಾರೆ. ವಿಮಲ್ ಮತ್ತು ಭಾವನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪರಿಸ್ಥಿತಿ ಗಂಭೀರವಾಗಿದೆ. ಇನ್ನು 3 ತಿಂಗಳ ಮಗುವಿಗೆ ದೋಸೆಯಂತಹ ಪದಾರ್ಥ ನೀಡಲಾಗುವುದಿಲ್ಲ. ಆದರೆ ತಾಯಿ ದೋಸೆ ಸೇವಿಸಿ ಮಗುವಿಗೆ ಸ್ತನಪಾನ ಮಾಡಿಸಿದ ಬಳಿಕ ಮಗುವಿಗೂ ಫುಡ್ ಪಾಯ್ಸನ್ ಆಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ವಿಮಲ್ ಅಪ್ಪ, ನನ್ನ ಮಗ ಘನಶ್ಯಾಮ್ ಡೈರಿಯಿಂದ ಹಿಟ್ಟು ತಂದಿದ್ದ. ಅದೇ ಹಿಟ್ಟಿನಿಂದ ದೋಸೆ ಮಾಡಿ ಸೇವಿಸಿ ಈ ಸಮಸ್ಯೆ ಆಗಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಆದರೆ ಅಂಗಡಿ ಮಾಲೀಕರು ನಿಮಗಿಂತ ಮುಂಚೆ 100 ರಿಂದ 125 ಜನ ದೋಸೆ ಹಿಟ್ಟು ಖರೀದಿಸಿದ್ದಾರೆ. ಆದರೆ ಅವರಿಗೇನೂ ಆಗಿಲ್ಲ. ನಾನು ಹಿಟ್ಟು ಖರೀದಿಸಿದವರನ್ನು ವಿಚಾರಿಸಿದ್ದೇನೆ. ಬೇಕಾದರೆ ಸಿಸಿಟಿವಿ ಪರಿಶೀಲನೆ ನಡೆಸಿ ಎಂದಿದ್ದಾರೆ. ಇದೀಗ ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು, ವಿಚಾರಣೆ ಮುಂದುವರಿಯಲಿದೆ. ಅಲ್ಲದೆ ಮೃತ ಮಕ್ಕಳ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಸತ್ಯವೇನೆಂದು ತಿಳಿಯಲಿದೆ. ಇಂತಹ ಮನಕಲಕುವ ಘಟನೆಗಳು ನಮ್ಮನ್ನು ಬೆಚ್ಚಿಬೀಳಿಸುತ್ತದೆ. ಫಾಸ್ಟ್ ಫುಡ್ ವ್ಯಾಮೋಹಕ್ಕೆ ಹೋಗಿ ಇಂಥ ಪರಿಸ್ಥಿತಿ ಬಂದಾಗ ನಮ್ಮ ಕುಟುಂಬದವರು, ನಾವು ಪ್ರತಿಯೊಬ್ಬರೂ ನರಳಬೇಕಾಗುತ್ತದೆ. ಹಾಗಾಗಿ ಇಂತಹ ಘಟನೆಗಳನ್ನು ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಶುದ್ಧ ಆಹಾರವನ್ನು ಸೇವಿಸಿ ಹೆಲ್ದಿಯಾಗಿರೋಣ. ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.